ಡಿಕೆಶಿ ಅವರು ಹೇಳಿದ್ದಾರೆ ಸರ್, ಯಾವ ಕ್ರಾಂತಿಯೂ ನಮ್ಮ ಸರ್ಕಾರದಲ್ಲಿ ನಡೆಯಲ್ಲ. ನವೆಂಬರ್ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ, ಜನವರಿ ಫೆಬ್ರವರಿನಲ್ಲೂ ಇಲ್ಲ. ಹೈಕಮಾಂಡ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ. ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಕ್ರಾಂತಿಯೋ ಭ್ರಾಂತಿಯೋ ನನಗೆ ಗೊತ್ತಿಲ್ಲ. ನಾವಿವತ್ತು ವಿಪಕ್ಷವಾಗಿ ಏನೊಂದು ಚುನಾಯಿತ ಸರ್ಕಾರ, ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿದಿವತ್ತು ಬಡವರ ರೈತರ ಬಗ್ಗೆ ಕಾಳಜಿಯನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಅವ್ರ ಕುರ್ಚಿ ಮುಖ್ಯಮಂತ್ರಿನ ಬೀಳಿಸ್ತಿರೋ ಮತ್ತೊಬ್ಬರು ಆಗ್ತಾರೋ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ಕಬ್ಬು ಬೆಳೆಗಾರರ ವಿಚಾರ ಏನಿದೆ ಇದನ್ನ ಆದ್ಯತೆ ಮೇರೆಗೆ ಇವತ್ತು ನಾಳೆನೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಆಗಲಿ, ಬಿಹಾರ ಚುನಾವಣೆ ನಿಮ್ಮ ನಾಯಕರುಗಳು ನೋಡ್ಕೊಳ್ತಾರೆ. ಇಲ್ಲಿ ರಾಜ್ಯ ಬಿಟ್ಟು ಓಡಾಡೋದನ್ನ ಬಿಟ್ಟು ಇಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಗೆ ಅವರು ಪರಿಹಾರ ನೀಡುವಂತ ಕೆಲಸ ಮಾಡಬೇಕು. ಏನಪ್ಪ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಪಡೆಯಬೇಕೆಂಬ ಸರ್ಕಾರದ ನಿರ್ಧಾರಕ್ಕೆ ಏಕಸದಸ್ಯ ಪೀಠ ಕೊಟ್ಟಂತ ತಡೆಯಾಜ್ಞೆಗೆ ಈ ದ್ವಿಸದಸ್ಯ ಪೀಠ ಎತ್ತಿ ಹಿಡಿದಿದೆ. ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ತಿರಸ್ಕಾರ ಮಾಡಿದೆ. ಬೇರೆ ಹೇಳೋಣ. ಥ್ಯಾಂಕ್ ಯು. ಹಾಗೇರಿಯವರು ನಿನ್ನೆ ಒಂದು ಮಾತಾಡ್ತಾ ಹೇಳಿದ್ದಾರೆ, ಜನಗಣಮನ ನಿನ್ನೆ ರಾಷ್ಟ್ರಗೀತೆ ಏನಿತ್ತು ಅದು ಸ್ವಾಗತಕ್ಕಾಗಿತ್ತು ಮಾಡಿದಂತ ಇದು ಒಂದೇ ಮಾತ್ರ ರಾಷ್ಟ್ರಗೀತೆ ಆಗಿದ್ದು ಮಾತಾಡ್ತಾ ಇಲ್ಲ.